ಆಗಿ ಇಲ್ಲಿ ಸ್ಟೇಟಿಂದ ಗ್ರ್ಯಾಂಟ್ ಕೊಡಲಿಕ್ಕೆ ಹೆಚ್ಚು ಅವಕಾಶ ಇಲ್ಲ. ಹಲವಾರು ಸಮಸ್ಯೆಗಳಿದೆ. ಸಮಸ್ಯೆಗಳ ಜೊತೆಗೆ ಮೈಸೂರು ಯೂನಿವರ್ಸಿಟಿ ಅಂದರೆ ಒಂದು ಎನರ್ಜಿ. ಮಂಡ್ಯ ಯೂನಿವರ್ಸಿಟಿ ಹೆಸರಿಗೂ ಮೈಸೂರು ಯೂನಿವರ್ಸಿಟಿಗೂ ವ್ಯತ್ಯಾಸ ಇದೆ ಅನ್ನೋದು ಎಲ್ಲರ ಅಭಿಪ್ರಾಯ. ಇಷ್ಟೆಲ್ಲ ಇದೆ. ಅವ್ರು ಏನು ಅಭಿಪ್ರಾಯ ಕೊಟ್ಟಿದ್ದಾರೆ ನಿಮಗೆ ಅದು ರಿಲೀಸ್ ಆಗಿದೆ, ನನಗೆ ಇನ್ನೂ ಗೊತ್ತಿಲ್ಲ. ಕ್ಯಾಬಿನೆಟಲ್ಲಿ ಚರ್ಚೆ ಆಗಿದೆ. ಈಗ ಸಮಗ್ರ ಕೃಷಿ ವಿಶ್ವವಿದ್ಯಾಲಯಕ್ಕೆ ವಿಲೀನ ಆಗಕ್ಕೆ ಬಾಗಲಕೋಟೆ ಮತ್ತು ಹಾಸನದ ಕೆಲವು ಬ್ರಾಂಚ್ಗಳನ್ನು ಮಾಡಬೇಡಿ ಅಂತ ಹೇಳಿ. ಸರಿಯಪ್ಪ, ಅವರವರ ಹಕ್ಕು. ಈಗ ರೇವಣ್ಣವರು ಅಥವಾ ಇನ್ನೊಬ್ಬರು ಮಾತಾಡೋದು ಅದು ಅವ್ರ ಇಷ್ಟ. ಅವರು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇದು ಬೇಡ ಬೇಕು ಇದು ಸರಿ ತಪ್ಪು ಅಂತ ಹೇಳೋದಕ್ಕೆ ಸ್ವತಂತ್ರ ಇದೆ, ಮಾಡಿದ್ದಾರೆ. ಸರ್ಕಾರ ತೀರ್ಮಾನ ತಗೋಬೇಕಾದ್ರೆ ಎಲ್ಲವನ್ನೂ ನೋಡಿ ತೀರ್ಮಾನ ತಗೊಳುತ್ತೆ. ಈಗ ಅವರವ್ರ ಆಡಳಿತ ಮಾಡೋನಾಗ ಕೆಲವೆಲ್ಲ ಬದಲಾವಣೆಗಳಾಗಿರ್ತವೆ. ಪಾಪ ಅವ್ರ ಹಾಸನಕ್ಕೆ ಬರಬೇಕು ಅಂತ ಆಸೆ ಇತ್ತು, ಹಾಸನಕ್ಕೆ ಮಾಡಬೇಕು ಅಂತ ಅದನ್ನು ಮಾಡೋಕ್ಕಾಗಿರಲಿಲ್ಲ. ಮಂಡ್ಯ ಹೆಂಗೆ ಸಹಿಸ್ತಾರೆ ರೇವಣ್ಣವರು? ಮಂಡ್ಯನ ಸಹಿಸೋಕ್ಕಾಗಲ್ರಿ. ಮಂಡ್ಯ ರಾಜಕೀಯವಾಗಿ ಅವ್ರು ಉಪಯೋಗಿಸ್ಕೋಬೋದು ಅಷ್ಟೇ. ಮಂಡ್ಯಕ್ಕೆ IIT ಬರಬೇಕಾಗಿತ್ತು KRSಗೆ, ಅವ್ರು ಹಾಸನಕ್ಕೆ ಕೇಳಿದ್ರು. ಅವಾಗ ಅದು ಹೋಗಿ ಧಾರವಾಡಕ್ಕೆ ಕೊಟ್ಟೋಯ್ತು, ರಾಯಚೂರಿಗೇನೋ ರಾಯಚೂರಿಗೆ ಹೋಯ್ತು. ಆವಾಗ SM ಕೃಷ್ಣ ಅವರು ಇದ್ದಾಗ ನಾನು MP ಇದ್ದೆ. ನಾನು KRSಲ್ಲಿ IIT ಮಾಡೋದು ಭಾಳ ಸೂಕ್ತ, ಎಲಿಜಿಬಲ್ ಪ್ಲೇಸ್ ಇದೆ ಅಂತೇಳಿ ಎಲ್ಲರ ಅಭಿಪ್ರಾಯ ಇತ್ತು ಟೆಕ್ನಿಕಲ್ ಟೀಮ್ನವರು. ನಾನು ಸಹ ಲೆಟ್ರ್ ಕೊಟ್ಟು ಪ್ರಯತ್ನ ಮಾಡಿದೆ. ಆವಾಗ ಜನತಾದಳದವರು, ನಾನು ಜನತಾದಳದಲ್ಲಿದ್ದೆ, ಸ್ಟ್ರಾಂಗಾಗಿ ಹಾಸನನೇ ಬೇಕು ಅಂತ ಕೇಳಿದ್ರು. ಆವಾಗ ಹಾಸನ ಮಂಡ್ಯ ಇಬ್ಬರು ಕಿತ್ತಾಟದಲ್ಲಿ ಆಗಲಿಲ್ಲ. ನನಗೆ ರಾಯಚೂರಿಗೆ ಹೋಯ್ತು. ನೆಕ್ಸ್ಟು BJP ಗೌರ್ಮೆಂಟ್ ಬಂದಾಗ ಬಹುಶಃ ಹಾಸನದ ರಾಜಕಾರಣ, ಅದು ಜನತಾದಳದ ರಾಜಕಾರಣ, ಇವರು ರೇವಣ್ಣ ಸಾಹೇಬರು ಹೆಂಗ್ರಿ ಒಪ್ತಾರೆ ಮಂಡ್ಯನ? ಪಾಪ ಮಂಡ್ಯದವ್ರು ಓಟ್ ಬೇಕಟ್ಟೆ ವಿನ ಅವ್ರಿಗೆ ಮಂಡ್ಯಕ್ಕೇನು ಅವ್ರು ಮಾಡಲಿಕ್ಕೆ ಇಷ್ಟ ನೋಡಿ. ಅದೇ ಕಣ್ಣು ಎರಡನೇದಪ್ಪ, ಓಟ್ಗೆ ಕಣ್ಣು ಹೇಳಲೇಬೇಕಲ್ಲ. ಅಯ್ಯೋ ನಾನು ನಿಮ್ಮ ಪರ ಇದ್ದೀನಿ ಅಂತ ಹೇಳಿದ್ರೆ ಓಟ್ ಹೆಂಗೆ ಹಾಕ್ತಾರೋ? ಈಗ ಅನೇಕರು ಅಭಿಪ್ರಾಯನ ವ್ಯಕ್ತಪಡಿಸಿದ್ರು, ಬೈಫರ್ಕೇಟ್ ಮಾಡೋದು ಬೇಡ. ಅವ್ರು ಯಾರೂ ಮಂಡ್ಯಕ್ಕೆ ವಿರೋಧ ವ್ಯಕ್ತಪಡಿಸಲಿಲ್ಲ. ಆದರೆ ಇವತ್ತಿನ ಇಂಟಿಗ್ರೇಟೆಡ್ ನಾವು ಸಮಗ್ರ ಕೃಷಿಗೋಸ್ಕರ ಇಂಟಿಗ್ರೇಟೆಡ್ ಯೂನಿವರ್ಸಿಟಿ ಆಗಬೇಕು, ಆವಾಗ ನೀವು ಮಂಡ್ಯನೂ ಮಾಡಿ ಅಂತ ಹೇಳಿದ್ರೆ ವಿನ ಮಂಡ್ಯ ಬೇಡ ಅಂದಿಲ್ಲ ಭಾಳಷ್ಟು ಜನ. ಇವರು ಮಂಡ್ಯ ಬೇಡ ಅಂತಾರೆ ಅಷ್ಟೇ, ಗೊತ್ತಾಯ್ತು? ಮಂಡ್ಯ ಬೇಡ ಅನ್ನಲಿಲ್ಲ. GKVKನೂ ಇಂಟಿಗ್ರೇಟೆಡ್ ಯೂನಿವರ್ಸಿಟಿ ಮಾಡಿದ್ರು. ಅದಕ್ಕೋಸ್ಕರ ಇನ್ನು 2 ದಿವಸದೊಳಗಡೆ ಒಂದು ಕಮಿಟಿ ಮಾಡ್ತಾಯಿದ್ದೀವಿ. ಮುಖ್ಯಮಂತ್ರಿಯವರು ಒಂದು ಆದೇಶದಂತೆ ನಮ್ಮ ಚೀಫ್ ಸೆಕ್ರೆಟರಿಯವರು ನನಗೆ ಪತ್ರ ಬಂದಿದೆ. ಎಲ್ಲ ಯೂನಿವರ್ಸಿಟಿನೂ ಯಾವ್ಯಾವುದಕ್ಕೆ ಇಂಟಿಗ್ರೇಟೆಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕಮಿಟಿ ಮಾಡಲಿಕ್ಕೆ ತೀರ್ಮಾನ ಆಗಿದೆ ಕ್ಯಾಬಿನೆಟಲ್ಲಿ. ಅದನ್ನು ಮಾಡ್ತೀವಿ, ಅದು ಸಪ್ರೇಟು. ಇದು ಮಂಡ್ಯ ಯೂನಿವರ್ಸಿಟಿಗೆ ಪಾಪ ರೇವಣ್ಣವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಿ. ಬೇಡ ಅಂದರೆ ಯಾರಪ್ಪ? ಈಗ ನೀನು ಹೋರಾಟ ಮಾಡಿದ್ರೆ ನಾನು ಬೇಡ ಅನ್ನೋಕ್ಕಾಗಲ್ಲ, ನಾನು ಹೋರಾಟ ಮಾಡಿದ್ರೆ ನೀನು ಬೇಡ ಅನ್ನೋಕ್ಕಾಗಲ್ಲ. ಇದು ಪ್ರತಿಯೊಬ್ಬರ ಹಕ್ಕು ಹೋರಾಟ.